ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಅಂದ್ರೆ ನಾನು ಕುಕ್ಕರ್ ಬಿರಿಯಾನಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಕುಕ್ಕರ್ ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕಂದ್ರೆ ಇಲ್ಲಿ ನೋಡ್ರಿ, ನಾನು 4 ಉಳ್ಳಾಗಡ್ಡಿ 4 ತೊಗೊಂಡೇನಿ ಫ್ರೆಂಡ್ಸ್. 4 ಉಳ್ಳಾಗಡ್ಡಿನ ಎಲ್ಲ ಕಟ್ ಮಾಡ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಪೀಸ್ ಮಾಡಿ ಇಟ್ಕೋಬೇಕು. ಮತ್ತೇನಪ್ಪ ಅಂದ್ರೆ ಈ ಕುಕ್ಕರ್ ಬಿರಿಯಾನಿಗೆ ಯಾವುದೂ ಮಿಕ್ಸಿ ಹಾಕೋದೇನು ಅವಶ್ಯಕತೆ ಇರಲ್ಲ. ನೋಡಿ, ಇಲ್ಲಿ 4 ಟಮಾಟಿ ತೊಗೊಂಡಿದ್ದೇನೆ. ಟಮಾಟಿನೂ ಕ್ಲೀನಾಗಿ ತೊಳ್ಕೊಂಬಿಟ್ಟು ಕಟ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ಅದಕ್ಕೆ ಏನಪ್ಪ ಅಂದರೆ ಇಲ್ಲಿ ಯಾವುದೋ ಮಿಕ್ಸಿ ಹಾಕೋದು ಅವಶ್ಯಕತೆ ಇರಲ್ಲ, ಎಲ್ಲ ನೀವು ಡೈರೆಕ್ಟಾಗಿ ಕಟ್ ಮಾಡಿ ಹಾಕ್ಬೋದು. ಅದರಿಂದ ನಿಮ್ಗೆ ಕಡಿಮೆ ಟೈಮಲ್ಲಿ ಒಳ್ಳೆ ರುಚಿಯಾದ ಬಿರಿಯಾನಿ ಮಾಡ್ಕೋಬೋದು. ಮತ್ತೇನಂದರೆ ಇಲ್ಲೇ ನೋಡಿ, ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 6 ಬೆಳ್ಳುಳ್ಳಿ ತೊಗೊಂಡೇನಿ ಫ್ರೆಂಡ್ಸ್. 6 ಬೆಳ್ಳುಳ್ಳಿ ತೊಗೊಂಡು ಎಲ್ಲ ಬಿಡಿಸ್ಬಿಟ್ಟು ಕ್ಲೀನಾಗಿ ತೊಳ್ಕೊಂಡು ಅದನ್ನ ಕಲ್ಲಲ್ಲೇ ಜಜ್ಕೋಬೇಕು ಫ್ರೆಂಡ್ಸ್. ಕಲ್ಲೊಳಗೆ ಜಜ್ಕೊಂಡು ಜಾಸ್ತಿ ಸಿಪ್ಪೆ ಏನು ತೆಗೆದು ಬೇಡ, ಸ್ವಲ್ಪ ಸಿಪ್ಪೆ ಇದ್ರೂ ಪರವಾಗಿಲ್ಲ, ಟೇಸ್ಟ್ ಬರ್ತೈತಿ. ನೋಡಿ, ಈ ಥರ ಜಜ್ಕೋಬೇಕು, ಕಲ್ಲಲ್ಲಿ ಜಜ್ಕೊಂಡು ಇಟ್ಕೋಬೇಕು ಫ್ರೆಂಡ್ಸ್. ಇದು ಆದಮೇಲೆ ನೆಕ್ಸ್ಟ್ ಏನಿಲ್ಲ, ಜಜ್ಕೊಂಡೆಲ್ಲ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಶುಂಠಿ ಇರ್ತೈತಲ್ಲ, ಒಂದು ಸಣ್ಣ ಪೀಸ್ ಶುಂಠಿ ತೊಗೊಂಡು ಆ ಶುಂಠಿನೂ ಕ್ಲೀನಾಗಿ ತೊಳ್ಕೊಂಬಿಟ್ಟು ನೋಡಿ ಕಟ್ ಮಾಡ್ಕೊಂಡು ಪೀಸ್ ಈ ಥರ ಪೀಸ್ ಮಾಡ್ಕೊಂಡು ಅದನ್ನು ಜಜ್ಕೋಬೇಕು. ಅದನ್ನು ಜಜ್ಕೊಂಡು ಕ್ಲೀನಾಗಿ ಜಜ್ಕೊಂಬಿಟ್ಟು ಅದನ್ನು ಅದ್ರ ಜೊತೆನೇ ಸೇರಿಸ್ಬಿಟ್ಟು ಇಟ್ಬಿಡ್ಬೇಕು ಫ್ರೆಂಡ್ಸ್. ಇಟ್ಬಿಟ್ಟು ಮತ್ತು ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ಈ ಹಸಿಮೆಣ್ಸಿನ್ಕಾಯಿನ ಹಿಂಗೆ ಜಜ್ಬೇಕು, ಕಲ್ಲಿಂದನೇ ಜಜ್ಬೇಕು. ಕಟ್ಬಿಟ್ಟು ಏನು ಮಾಡೋಕ್ಕೆ ಹೋಗ್ಬಾರ್ದು, ಇದರಿಂದ ಒಳ್ಳೆ ಟೇಸ್ಟು ಬರ್ತೈತಿ, ಫ್ಲೇವರು ಚೆನ್ನಾಗಿ, ಖಾರನೂ ಚೆನ್ನಾಗಿ ಹಚ್ಕೊತೈತಿ. ನೋಡಿ, ಈ ಥರ ಜಜ್ಕೋಬೇಕು. ಜಜ್ಕೊಂಡಾದ್ಮೇಲೆ ಇಲ್ಲಿ ನಾನು ಒಂದು ಅರ್ಧ ಕಟ್ಟು ಪುದೀನ, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡೇನೆ. ಇದನ್ನು ಕ್ಲೀನಾಗಿ ತೊಳ್ಕೊಂಬಿಟ್ಟು ಪೀಸ್ ಮಾಡ್ಕೊಂಡು ಈ ಥರ ಬೌಲಲ್ಲಿ ಹಾಕಿಟ್ಕೋಬೇಕು. 2 ಸೇರಿ ನಾನು ಒಂದರಲ್ಲೇ ಹಾಕ್ತಾಯಿದ್ದೇನೆ. ನೋಡಿ, ಇದು ಪುದೀನ, ಕೊತ್ತಂಬರಿ, ಪುದೀನೂ ಪೀಸ್ ಮಾಡ್ಕೊಂಡು ಅದರಲ್ಲೇ ಹಾಕಿಟ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡು ಹಾಕಿಟ್ಕೋಬೇಕು. ಇನ್ನೊಂದೇನೆಂದರೆ ಬಿರಿಯಾನಿ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಇಲ್ಲಿ ನಾವು ತೊಗೊತಾ ಇದ್ದೇನೆ ಫ್ರೆಂಡ್ಸ್, ಗರಂ ಮಸಾಲ ಒಂದು 2 ಸ್ಪೂನು, ಆಮೇಲೆ ಧನಿಯಾ ಪೌಡ್ರ್ 2 ಸ್ಪೂನು, ಚಿಕನ್ ಮಸಾಲ 2 ಸ್ಪೂನ್ ತೊಗೊಂಡೇನಿ ಫ್ರೆಂಡ್ಸ್. ಆಮೇಲೆ ಇದು ಬಿರಿಯಾನಿ ಮಸಾಲೆ 2 ಸ್ಪೂನು. ಇದು ಚಿಕನ್ ಕ್ಯೂಬ್ಸ್ ಅಂತ ಬರ್ತೈತಲ್ಲ ಅದು. ನೋಡಿ, ಇಲ್ಲಿ ನಾನು ಚಿಕನ್ ತೊಗೊಂಡಿನಿ, ಅರ್ಧ ಕೆ ಜಿ ಚಿಕನ್, ಅರ್ಧ ಕೆ ಜಿ 3/4 ಕೆ ಜಿ ಮೇಲೆ ಐತೆ ಚಿಕನ್ ಇದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಗರಂ ಮಸಾಲ, ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಹಾಕಿ ಒಂದು ಕಪ್ ಮೊಸರು ಹಾಕ್ಬೇಕು ಫ್ರೆಂಡ್ಸ್. 1 ಕಪ್ ಮೊಸರು ಹಾಕಿಬಿಟ್ಟು ಉಪ್ಪು ಹಾಕಿದ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಭಾಳಲ್ಲ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಕೋಬೇಕು. ಇದು ಫಸ್ಟ್ ಇದನ್ನೇ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಡ್ಬೋದು, ಇಲ್ಲ ಆಚೆನೂ ಇಡ್ಬೋದು ನೀವು. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಅದು ನೆನೆತಿತ್ತಿ ಮಟನ್ ಒಳಗಡೆ ಎಲ್ಲ ಹೋಗ್ತೈತಲ್ಲ. ಇದು ಬಿರಿಯಾನಿ ಎಲೆ ಅಂತ ಫ್ರೆಂಡ್ಸ್. ಬಿರಿಯಾನಿ ಎಲೆ, ಇದಕ್ಕೆ ಒಳ್ಳೆ ಘಮ ಅಂತ ವಾಸನೆ ಮತ್ತು ಟೇಸ್ಟು ಬರ್ತೈತಿ. ಇಲ್ಲಿ ನಾನು 2 ಪಲಾವ್ ಎಲೆ, 1 ಸ್ಟಾರ್ ತೊಗೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಚಕ್ಕೆ, ಆಮೇಲೆ ಇದು ಬಿರಿಯಾನಿದು ಏನದು ಮಸಾಲ ಬರ್ತೈತಲ್ಲ ಅದು. ಇಲ್ಲಿ ಕಸ್ತೂರಿ ಮೆಂತ್ಯ ಒಂದು 2 ಏಲಕ್ಕಿ, ಇಷ್ಟು ತೊಗೊಂಡೇನಿ ಫ್ರೆಂಡ್ಸ್. ಅಷ್ಟು ಎಲ್ಲ ಸೈಡಿಗೆ ಇಟ್ಕೋತೀರಿ. ಇಲ್ಲಿ ನೋಡಿ, ಅಕ್ಕಿನ ಕ್ಲೀನಾಗಿ ತೊಳ್ಕೊಂಬಿಟ್ಟು ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಅದು ಒಂದು ಸ್ವಲ್ಪ ಹೊತ್ತಾದಮೇಲೆ ಈಗ ನೋಡಿ ಮಾಡೋದು ಹೆಂಗಂತ. ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟು ಬರ್ತೈತಿ ಮತ್ತು ಹತ್ಕೊಳಲ್ಲ, ಒಂದಕ್ಕೊಂದು ಅಕ್ಕಿ ಹತ್ಕೊಳಲ್ಲ. ನೋಡಿ, ಅದ್ರ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ನೋಡ್ಕೊಳ್ಳಿ, ಫಸ್ಟ್ ಎಲ್ಲ ಮಸಾಲ ಐಟಮ್ಸ್ ಎಲ್ಲ ಪೂರ ಹಾಕ್ತಾಯಿದ್ದೀನಿ ನಾನು. ಮಸಾಲ ಐಟಮ್ಸ್ ಎಲ್ಲ ಹಾಕಿ ಆದಮೇಲೆ ಸ್ವಲ್ಪ ಗರಮ್ ಆಯ್ತು ಅಂದರೆ ನಾ ಜಜ್ಕೊಂಡಿದ್ದೆಲ್ಲ ಶುಂಠಿ ಬೆಳ್ಳುಳ್ಳಿ ಅದು ಹಾಕ್ತಾಯಿದ್ದೀನಿ. ಇದು ಹಾಕಿದ ಕೂಡಲೇ ಒಳ್ಳೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗೈತೆ ಫ್ರೆಂಡ್ಸ್. ಸ್ವಲ್ಪ ಲೈಟಾಗಿ ಕೆಂಪೋಗೋದಕ್ಕೆ ಹುರ್ಕೊಂಡ್ಬಿಟ್ಟು ಆಮೇಲೆ ಈ ಬಿರಿಯಾನಿ ಎಲೆ ಹಾಕ್ಬೇಕು. ಈ ಬಿರಿಯಾನಿ ಎಲೆ ಹಾಕಿದ ಮೇಲೆ ಅನ್ಕಿ ಇನ್ನೂ ಚೆನ್ನಾಗಿ ಸ್ಮೆಲ್ ಬರ್ತೈತಿ, ಒಳ್ಳೆ ತುಂಬ ಟೇಸ್ಟ್ ಇರ್ತೈತಿ ಬಿರಿಯಾನಿ. ಮಾಡ್ಕೊರಿ, ಸಿಂಪಲ್, ಏನು ಇದಕ್ಕೇನು ಮಿಕ್ಸಿ ಬೇಕನ್ನಲ್ಲ ಏನಿಲ್ಲ. ಇಲ್ಲಿ ನೋಡಿ, ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೇನೆ ನಾನು. ಹಸಿಮೆಣ್ಸಿನ್ಕಾಯಿನೂ ಒಳ್ಳೆ ಟೇಸ್ಟ್, ಖಾರ ಚೆನ್ನಾಗಿ ಬರ್ತೈತಿ. ನೋಡಿ, ಮಾಡ್ಕೊಳ್ರಿ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಇಲ್ಲೇ ಕಟ್ ಮಾಡಿದ್ದೆಲ್ಲ ಈರುಳ್ಳಿ ಹಾಕ್ತಾಯಿದ್ದೀನಿ. ಆ ಈರುಳ್ಳಿನೂ ಸ್ವಲ್ಪ ಕೆಂಪಾಗೋ ತನಕ ಹುರಿಬೇಕು. ಸ್ವಲ್ಪ ಕೆಂಪಾದ್ರೆ ಅಂದ್ರೆ ಟಮಾಟೆ ಹಣ್ಣು ಹಾಕ್ರಿ. ಟಮಾಟೆ ಹಣ್ಣು ಹಾಕಿದ ಕೂಡಲೇ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಆಮೇಲೆ ನೋಡಿ, ಇಲ್ಲಿ ಪುದೀನ ಕೊತ್ತಂಬರಿ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳೋದು. ನೋಡಿ, ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಅದೆಲ್ಲ ಬೆಂತು ಸ್ವಲ್ಪ, ಆಮೇಲೆ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಇದು ಒಳ್ಳೆ ಮ್ಯಾರಿನೇಷನ್ ಚೆನ್ನಾಗಾಗೈತೆ. ಆಮೇಲೆ ಇದಕ್ಕೆಲ್ಲ ಮಸಾಲೆ ಏನೇನು ಇತ್ತಲ್ಲ, ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಪೌಡ್ರ್ ಇತ್ತಲ್ಲ,
ಅದೆಲ್ಲನೂ ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಬಿಟ್ಟು ನೋಡಿ, ಎಲ್ಲ 2 ಸ್ಪೂನ್ ತೊಗೊಂಡಿದ್ದೆ. ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲೇ ಬೆನಿಬೇಕು. ಸ್ವಲ್ಪ ಹಸೆ ವಾಸನೆ ಎಲ್ಲ ಹೋಗಿ ಅದು ಗೊತ್ತಾಗ್ತೈತೆ ನಿಮ್ಗೆ. ನಾನೇನು ಹೇಳೋದೇನು ಬೇಕಾಗಿಲ್ಲ. ನೋಡಿ ಈ ಥರ ಆಗ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದ್ರೆ ಅಷ್ಟು ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್. ಇಲ್ಲಿ ನೀರು ಹಾಕೋರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕುದಿ ಬರೋ ತನಕ ನೋಡಿ. ಇವಾಗ ಕುದಿ ಬರ್ತಲ್ಲ, ಈ ಥರ ಬರೋವರೆಗೆ ಮಾಡ್ಕೋಬೇಕು. ಈ ಥರ ಎಲ್ಲ ಬಂದಾಯ್ತಂದ್ರೆ ಆಮೇಲೆ ಸ್ವಲ್ಪ ಮುಚ್ಚಿಡ್ರಿ. ಇನ್ನೊಂದು ಸ್ವಲ್ಪ ಕುದಿ ಬಂದಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟು ಕುದಿಬೇಕು. ಸ್ವಲ್ಪ ಕುದ್ಮೇಲೆ ಅಕ್ಕಿ ಹಾಕ್ಬಿಡೋದು. ಅಕ್ಕಿ ಹಾಕಿ ನೋಡಿ, ಈ ಥರ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು